10 ವರ್ಷದಿಂದ ಪಿಕ್ಚರ್ ಮಾಡೋಕ್ರು ಇದೇ ಪ್ರಾಬ್ಲಮ್ ಇತ್ತು, ಇನ್ನು 20 ವರ್ಷದಿಂದ ಮಾಡೋಕ್ರು ಇದೇ ಪ್ರಾಬ್ಲಮ್ ಇತ್ತು. ಮುಂದೆನೂ ಹಿಂಗೆ ಇರುತ್ತೆ. ಯಾಕಂದ್ರೆ ನಾವು ನಾಯಕರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ, ನಾಯಕರ ಕೈ ಕಂಪ್ಲೀಟ್ ಅಧಿಕಾರ ಕೊಡ್ತೀವಿ 5 ವರ್ಷ. ಅವ್ರು ಏನೋ ಆಶ್ವಾಸನೆ ಕೊಡ್ತಾರೆ, ನಂಬ್ತೀವಿ. ನಾವು ಏನೇನೋ ಒಂದು ಭ್ರಮೆಯಲ್ಲಿದ್ದೀವಿ, ನಾವು ಇವ್ರು ಏನೋ ಬದಲಾವಣೆ ಮಾಡ್ತಾರೆ ಅಂತ. ನಾನು ಹೇಳ್ತಿರೋದು ಜನಗಳಿಗಿಂತ ಈ ದೇಶದಲ್ಲಿ ಯಾರಿಗೇನೂ ಗೊತ್ತಿಲ್ಲ. ಜನಗಳಿಗೆ ಗೊತ್ತು ಅವ್ರ ಸಮಸ್ಯೆ ಏನು ಅಂತ, ಪರಿಹಾರನೂ ಅವರಲ್ಲೇ ಇದೆ. ನೀವು ಕರೆಕ್ಟಾಗಿ ಹೋಗಿ ನಿಂತ್ಕೊಂಡ್ರೆ ಅವರೇ ಹೇಳ್ತಾರೆ, ಸರ್ ನಮ್ಗೆ ಯಾಕೆ ಸರ್ ಅಷ್ಟೇ ದೊಡ್ಡ ಪ್ರಾಜೆಕ್ಟ್ ನೋಡಿ ಸರ್, ಈ ಕೆರೆ ತುಂಬಿಸ್ಬಿಡಿ ಸರ್, ನಮ್ಗೆ ಇದಕ್ಕೆ ನೀರು ಬಂದ್ಬಿಟ್ರೆ ಸಾಕು ಸರ್ ಅಂತಾರೆ. ಸೊ ಇದು ಅದಕ್ಕೆ ಹೇಳೋದು ಪ್ರಜಾಪ್ರಭುತ್ವದ ಏನೋ ಅಲ್ಟಿಮೇಟ್ ಇದೇನಂದ್ರೆ ಪ್ರಜೆಗಳ ಧ್ವನಿನೇ ಅಲ್ಲಿ ಆಡಳಿತ ಆಗ್ಬೇಕಷ್ಟೇ ಹೊರತು 5 ವರ್ಷ ಇದು ಹೆಂಗಂದ್ರೆ 5 ವರ್ಷ ಒಂದ್ ದಿನ ಮಾತ್ರ ಡೆಮಾಕ್ರಸಿ ಅಷ್ಟೇ. ನಾನು ವೋಟ್ ಹಾಕಿದ್ರೆ ಮುಗಿದೋಯ್ತು. ಆ ವೋಟನ್ನು ಕೂಡ ಮಾರ್ಕೊಳ್ಳೋಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ಅದನ್ನ ಕಂಪ್ಲೀಟ್ ಬದಲಾವಣೆ ನೋಡ್ಬೇಕಂತ ಇದು ತಂದಿರೋದು. ಸೆಲೆಕ್ಷನ್ ನೀವೇ ಮಾಡ್ತೀರಾ, ಎಲೆಕ್ಷನ್ ನೀವೇ ಮಾಡ್ತೀರಾ, ಕರೆಕ್ಷನ್ ನೀವೇ ಮಾಡ್ತೀರಾ, ರಿಜೆಕ್ಷನ್ ನೀವೇ ಮಾಡ್ತೀರಾ, ಪ್ರಮೋಷನ್ ನೀವೇ ಮಾಡ್ತೀರಾ. ಪ್ರತಿಯೊಂದು ಇಲ್ಲಿ ನಮ್ಮ ಪಕ್ಷದಲ್ಲಿ ನಾವು ಕೂಡ ಏನು ಮಾಡಲ್ಲ. ಸೊ ಇದಕ್ಕೆ ನಾವು ದಾರಿ ಮಾಡ್ಕೊಡ್ತೀವಿ ಅಷ್ಟೇ. ಹಲವಾರು ರೀತಿ ಪೋಲಿಂಗ್ ಮಾಡ್ತೀವಿ, ಹಲವಾರು ರೀತಿ ಜನಗಳ ಕಾಂಟ್ಯಾಕ್ಟ್ ತಗೊಂತೀವಿ. ಸೊ ಜನಗಳ ವಾಯ್ಸ್ ಬರಲಿ ಅಂತಾನೆ. 2% ಬರ್ಬೋದು, ಇವಾಗ ತೊಂದರೆ ಇಲ್ಲ. ಇದು ನಾಳೆ 20% ಆಗುತ್ತೆ, ನಾಳೆ 50% ಆಗ ನಾವು ಹೋಪ್ಸಲ್ಲಿ ಹೋಗ್ತಾ ಇದೀವಿ ನಾವು.